ಅಂದರೆ ಮುಂದೆ ಬರೋ ಸಮಸ್ಯೆಯನ್ನು ಈಗಲೇ ಅಂದಾಜಿಸಿ ಅದಕ್ಕೆ ನಾವು ತಯಾರಿ ಮಾಡಿಕೊಳ್ಬೇಕಾ, ಇಲ್ಲ ಸಮಸ್ಯೆ ಬಂದಾಗ ನೋಡಿಕೊಳ್ಳೋಣ ಬಿಡು ಅಂತ ಇರಬೇಕಾ, ಅಥವಾ ಏನಾದರೂ ಆಗಲಿ ಬಿಡು ನನಗೆ ಯಾಕೆ ಅನ್ನೋ ಥರ ಸುಮ್ಮನೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಬದುಕನ್ನು ನಡೆಸಬೇಕಾ ಅಂತ ಅಂದಾಗ ಗುರುಗಳು ಒಂದು ಕತೆ ಹೇಳೋರು. ಅಂದರೆ ಒಂದು ಸರೋವರ ಇತ್ತು, ಒಂದು ಕೆರೆ ಎಂದುಕೊಳ್ಳಿ. ಆ ಕೆರೆಯಲ್ಲಿ ತುಂಬ ನೀರಿತ್ತು, ಸಮೃದ್ಧವಾಗಿ ನೀರಿತ್ತು. ಮತ್ತು ಅದೊಂದು ವಿಶಾಲವಾದ ಕೆರೆ, ವಿಶಾಲವಾದ ಸರೋವರ. ಅದರ ವಿಶೇಷತೆ ಏನು ಗೊತ್ತೇನು? ಅದು ತುಂಬ ಆಳ ಇರಲಿಲ್ಲ. ನೀರೆಲ್ಲ ಚೆನ್ನಾಗಿತ್ತು, ಸಮೃದ್ಧವಾದ ನೀರು, ಆದರೆ ಆಳ ಇರಲಿಲ್ಲ. ಅದರಲ್ಲಿ ಬಹಳಷ್ಟು ಮೀನುಗಳು, ಅಸಂಖ್ಯಾತ ಮೀನುಗಳು ವಾಸವಾಗಿದ್ದವು. ಆ ಸರೋವರದಲ್ಲಿ ಅಸಂಖ್ಯಾತ ಮೀನುಗಳೇನೋ ಇದ್ದೋ, ಅದರಲ್ಲಿ 3 ಮೀನುಗಳು ಬಹಳ ಕ್ಲೋಸ್ ಫ್ರೆಂಡ್ಸ್. 3 ಮೀನುಗಳು. ಆ 3 ಮೀನುಗಳು ಯಾವಾಗಲೂ ಒಂದೇ ಹತ್ರ ಇರ್ತಾ ಇದ್ದೋ, ಒಂದೇ ಜಾಗದಲ್ಲಿ ಓಡಾಡ್ತಾ ಇದ್ದೋ, ಜೊತೆಯಲ್ಲೇ ಇರ್ತಾ ಇದ್ದೋ. ಆದರೆ 3 ಮೀನುಗಳಿಗೆ ಏನು ಬುದ್ಧಿ ಅಂತ ಭಗವಂತ ಕೊಟ್ಟಿದ್ನಲ್ಲ, ಅದು ಒಂದೇ ಅಲ್ಲ. 3 ಒಟ್ಟಿಗೆ ಇರ್ತಿದ್ದೋ ಅನ್ನೋದು ಬಿಟ್ಟರೆ ಆ 3 ಮೀನುಗಳ ಬುದ್ಧಿ ಬೇರೆ ಬೇರೆ. ಅದು ಹೇಗಂದರೆ, ಒಂದು ಮೀನು ಹೇಗಂದರೆ ಮುಂದೆ ಬರುವ ಒಂದು ಕಷ್ಟವನ್ನು ಅಥವಾ ಮುಂದೆ ಬರುವ ಒಂದು ಸಂಕಷ್ಟವನ್ನು ಈಗಲೇ ಅಂದಾಜು ಮಾಡಿ ಅದಕ್ಕೆ ತಯಾರಾಗುವ ಒಂದು ಮೀನು. ಆ ಮೀನಿನ ಬುದ್ಧಿನೇ ಹಾಗೆ. ಮುಂದೇನೋ ಒಂದು ಅಪಾಯ ಬರೋದಿದೆ, ಮುಂದೇನೋ ಒಂದು ಅವಘಡ ಆಗುವುದಿದೆ, ಅದನ್ನು ಈಗಲೇ ಊಹೆ ಮಾಡಿ ಅದಕ್ಕೊಂದು ತಯಾರಿ. 2ನೇ ಮೀನು ಹೆಂಗೆ ಅಂದರೆ, ಅದು ಮುಂದಾಲೋಚನೆ ಮಾಡ್ತಿರ್ಲಿಲ್ಲ, ಅಥವಾ ತೀರಾ ಮುಂದೇನೋ ಆಗುತ್ತೆ ಅದಕ್ಕೆ ನಾನು ತಯಾರಾಗಬೇಕು ಅನ್ನೋದು ಆ ಮೀನಿನ ಬುದ್ಧಿ ಅಲ್ಲ. ಆ ಮೀನಿನ ಬುದ್ಧಿ ಏನಂದರೆ, ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕೋದು, ತಕ್ಷಣ ಕಾರ್ಯಪ್ರವೃತ್ತವಾಗುವುದು. ಇದು 2ನೇ ಮೀನಿನ ಬುದ್ಧಿ. ಇನ್ನು 3ನೇ ಮೀನೊಂದಿತ್ತು. ಅದು ಇವತ್ತು ಸಮಸ್ಯೆ ಬಂದರೆ ಅಥವಾ ಇವತ್ತು ಮಾಡಬೇಕಾದ ಕೆಲಸವನ್ನು ಮುಂದಿನ ವರ್ಷಕ್ಕೆ ಮಾಡೋ ಬುದ್ಧಿ ಆ ಮೀನಿನದ್ದು. 3 ಮೀನಿಗೂ 3 ಬುದ್ಧಿ. ಮೊದಲನೇ ಮೀನು ಮುಂಚೆಯೇ ಬರುವ ಕಷ್ಟಗಳನ್ನು ನಿರೀಕ್ಷೆ ಮಾಡಿ ಅಥವಾ ಮುಂದೆ ಹಿಂಗೆ ಆಗಬಹುದು ಅಂತ ಒಂದು ದೀರ್ಘಾವಲೋಕನ ಮಾಡಿ ಅಥವಾ ದೂರದೃಷ್ಟಿ ಉಳ್ಳಂತಹ ಮೀನು. ಮುಂದೇನೋ ಸಮಸ್ಯೆ ಆಗುತ್ತೆ ಅಂತ ಈಗಲೇ ಅಂದುಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಮುಂದಾಗ್ಬಿಡೋದು. 2ನೇ ಮೀನು ಹಾಗಲ್ಲ, ಸಮಸ್ಯೆ ಬಂದಾಗ ನೋಡಿಕೊಳ್ಳೋಣ, ಸಮಸ್ಯೆ ಬಂತು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಅಥವಾ ಪರಿಹಾರದ ಬಗ್ಗೆ ಯೋಚನೆ ಮಾಡೋದು, ತಕ್ಷಣ ಕಾರ್ಯಪ್ರವೃತ್ತವಾಗೋದು. ಇದು 2ನೇ ಮೀನು. ಇನ್ನು 3ನೇ ಮೀನು, ಅದು ಇವತ್ತಿನ ಕೆಲಸ ಇವತ್ತೇ ಮಾಡೋಣ ಅಂತಲೂ ಏನಿಲ್ಲ, ಇವತ್ತಿನ ಕೆಲಸವನ್ನು ಮುಂದಿನ ವರ್ಷಕ್ಕೆ ಮಾಡಿದ್ರೆ ಆಯಿತು ಅನ್ನೋ ಸೋಂಬೇರಿ ಮೀನು. ಸೊ ಹೀಗೆ ನಡೀತಾ ಇತ್ತು ಜೀವನ. ಒಂದು ಸಾರಿ ಏನಾಯಿತು, ಈ ಮೊದಲನೇ ಮೀನಿಗೆ ಒಂದು ವಿಚಾರ ತಲೆಗೆ ಬಂತು. ಇದ್ದಕ್ಕಿದ್ದ ಹಾಗೆ ಆ ಸರೋವರದಲ್ಲಿ, ಆ ಕೆರೆಯಲ್ಲಿ ನೀರು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಖಾಲಿ ಆಗ್ತಾ ಇತ್ತು. ಆ ಮೀನಿಗೊಂದು ಡೌಟ್ ಬಂತು, ಅಲ್ಲ ಸರೋವರದಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ಖಾಲಿ ಆಗ್ತಾ ಇದೆ, ಏನೋ ಅಪಾಯ ಬರೋದಿದೆ. ಯಾಕಂದರೆ ಆ ಮೀನು ಏನು ಯೋಚನೆ ಮಾಡಿತ್ತು ಅಂದರೆ, ಯಾರೋ ಮೀನು ಹಿಡಿಯೋದಕ್ಕೆ ಈ ಸರೋವರದ ನೀರನ್ನೆಲ್ಲ ಖಾಲಿ ಮಾಡಿ ಆನಂತರ ಮೀನು ಹಿಡಿಯುವ ಪ್ರಯತ್ನ ಯಾರೋ ಮಾಡ್ತಾ ಇರ್ಬೋದು. ಹಾಗಾಗಿ ದಿನೇ ಸರೋವರದ ನೀರು ನಿಧಾನಕ್ಕೆ ಖಾಲಿ ಆಗ್ತಾ ಇದೆ. ಹೌದು, ಆ ಮೀನು ಅಂದ್ಕೊಂಡಿದ್ದು ಸತ್ಯ. ಈ ಮೀನು ಹಿಡಿತಕ್ಕಂಥವ್ರು ಅವರೇನು ಯೋಚನೆ ಮಾಡಿದ್ರು ಅಂದರೆ, ಆ ಕೆರೆಯ ನೀರನ್ನೆಲ್ಲ ಆ ಕಡೆ ಪಕ್ಕದಲ್ಲಿದ್ದ ಇನ್ನೊಂದು ಸರೋವರಕ್ಕೆ ಅಥವಾ ಇನ್ನೊಂದು ಕೆರೆಗೆ ಆ ತೂಬಿನ ಮೂಲಕ ಈ ನೀರಿನ ಅಥವಾ ಈ ಮೀನುಗಳು ವಾಸವಾಗಿದ್ವಲ್ಲ, ಅಸಂಖ್ಯಾತ ಮೀನುಗಳು, ಈ ಕೆರೆಯಲ್ಲಿದ್ದ ಎಲ್ಲ ನೀರುಗಳನ್ನು ಇನ್ನೊಂದು ಕೆರೆಗೆ ತೂಬಿನ ಮೂಲಕ ಓಪನ್ ಮಾಡಿ ಈ ನೀರನ್ನೆಲ್ಲ ಆ ಕೆರೆಗೆ ಬಿಡೋದು. ನೀರೆಲ್ಲ ಖಾಲಿಯಾಗಿ ಸ್ವಲ್ಪ ನೀರಿದಾವೆ ಅನ್ನೋ ಸಮಯದಲ್ಲಿ ಆ ತೂಬನ್ನು ಮುಚ್ಚಿ ಈ ಮೀನುಗಳನ್ನೆಲ್ಲ ಹಿಡಿಯೋದು ಆ ಮೀನುಗಾರರ ಯೋಚನೆಯಾಗಿತ್ತು. ಇದು ಮೊದಲೇ ಒಂದು ಮೀನಿಗೆ ಗೊತ್ತಾಯಿತು, ಯಾಕೋ ನೀರು ಖಾಲಿ ಆಗ್ತಾ ಇದೆ, ಮುಂದೇನೋ ಅಪಾಯ ಬರೋದಿದೆ, ಒಂದು ಕೆಲಸ ಮಾಡೋಣ, ನಾವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡೋಣ, ನನಗೆ ಯಾಕೋ ಇನ್ನು ನಮಗೆ ಅಪಾಯ ಬರೋದಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗಲೇ ನಾವು ಆ ಸರೋವರಕ್ಕೆ ಹೋಗಿಬಿಡೋಣ. ಯಾಕಂದರೆ ಆಗಿನ್ನೂ ಆ ತೂಬೇನಿತ್ತಲ್ಲ, ಅಂದರೆ ಈ ಕೆರೆಯ ನೀರು ಆ ಕೆರೆಗೆ ಹೋಗಲಿಕ್ಕೆ ಅದೊಂದು ರಂಧ್ರ ಏನಿತ್ತು, ಆ ತೂಬು ಅದಿನ್ನೂ ಓಪನ್ ಇತ್ತು. ಆಗಲೇ ಇದು ಹೇಳಿದ್ದು, ಇಲ್ಲ ನಾವು ಹೋಗ್ಬಿಡೋಣ, ಅದ್ರ ಮೂಲಕನೇ ನಾವೆಲ್ಲ ಆ ಕೆರೆಗೆ ಹೋಗ್ಬಿಡೋಣ, ಅಪಾಯದಿಂದ ತಪ್ಪಿಸ್ಕೊಳ್ಳೋಣ ಅಂತ. ಅದಕ್ಕೆ ಈ 3ನೇ ಮೀನು ಹೇಳಿತು. ಅದೇನು ಹೇಳಿತು, ಅಲ್ಲ ಅಪಾಯ ಇರ್ಬೋದು, ಆದರೆ ಈಗಲೇ ನಾವು ಇನ್ನೊಂದು ಕಡೆಗೆ ಹೋಗೋದು ಬೇಡ, ಮುಂದೆ ಅದಕ್ಕಿನ್ನೂ ಕಾಲ ಇದೆ, ಈಗಲೇನು ಬೇಡ ಅಂತ ಆ ಮೀನು ಹೇಳಿತು. ಈ 2ನೇ ಮೀನು ಹೇಳಿತು,
ನಾನು ಸಮಸ್ಯೆ ಬಂದಾಗ ನೋಡ್ಕೊಳ್ಳೋಣ, ಈಗೇನು ಅದನ್ನ ಮಾಡೋದು ಬೇಡ. ಈಗ 3ನೇ ಮೀನು ಹೇಳಿದ್ದೇನು, ಹೌದೌದು ಸಮಸ್ಯೆ ಇರ್ಬೋದು, ಆದರೆ ಈಗಲೇನು ಕಾಲ ಬೇಡ, ಈಗಲೇ ಹೋಗೋದು, ಇನ್ನೊಂದು ಕೆರೆಗೆ ಹೋಗೋದು ಬೇಡ, ಹಾಯ್ ನಿಧಾನಕ್ಕೆ ಹೋದ್ರೆ ಆಯಿತು ಅಂತ. 2ನೇ ಮೀನು ಹೇಳ್ತು, ಇಲ್ಲ ಇಲ್ಲ ಸಮಸ್ಯೆ ಬಂದಾಗ ಅಥವಾ ಅಂಥದ್ದೇನೋ ಸಮಸ್ಯೆ ಬಂದಾಗ ಹೋಗ್ಬಿಡೋಣ, ಏನು ತೊಂದರೆ ಇಲ್ಲ ಅಂತು. ಅದಕ್ಕೆ ಮೊದಲನೇ ಮೀನು ಹೇಳ್ತು, ಅಲ್ಲಪ್ಪ ಸಮಸ್ಯೆ ಬಂದಾದ ಮೇಲೆ ಯಾಕೆ ಒದ್ದಾಡಬೇಕು, ಈಗಲೇ ಹೋಗ್ಬಿಡೋಣ ಅಂತ. ಆ 2 ಮೀನು ಒಪ್ತಾ ಇಲ್ಲ. ಆಗ ಮೊದಲನೇ ಮೀನು ಅಂದುಕೊಳ್ತು, ನೀವು ಹೆಂಗಾರ ಸಾಯ್ರಿ, ಮೂರ್ಖರ ಜೊತೆ ಸೇರಿ ನಾನು ಸಾಯ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಆ ತೂಬಿನ ಮೂಲಕ ಆ ಮೀನು ಆ ಕಡೆ ಸರೋವರವನ್ನು ಸೇರ್ಕೊಂಡ್ಬಿಡ್ತು. ಒಂದು 4 ದಿನ ಕಳೆದಿತ್ತು. ಆ ಸರೋವರದಲ್ಲಿರುವ ಎಲ್ಲ ನೀರು ಖಾಲಿಯಾಗಿ ಇನ್ನು ಸ್ವಲ್ಪ ಮಾತ್ರ ನೀರು ಉಳಿದಿತ್ತು. ಆಗ ನೀರನ್ನು ನಿಲ್ಲಿಸಿ ಆ ತೂಬನ್ನು ಮುಚ್ಚಿ ಆ ಮೀನುಗಾರರು ಮೀನುಗಳನ್ನು ಹಿಡಿಯೋದಿಕ್ಕೆ ಶುರು ಮಾಡಿದ್ರು. ಆಗ ಇವುಗಳಿಗೆ ಅಯ್ಯೋ ಮೀನು ಹಿಡಿಯೋದಿಕ್ಕೆ ಅಥವಾ ನಮ್ಮನ್ನು ಹಿಡ್ಕೊಳ್ಳೋದಿಕ್ಕೆ ಬಂದರು ಅಂತ ಗೊತ್ತಾಯಿತು. ಆ ಸಮಯದಲ್ಲಿ ಏನಾಯಿತು ನೋಡಿ, ಆ ಮೀನುಗಾರರು ತಮಗೆ ಗೊತ್ತಿದ್ದ ಎಲ್ಲ ತಂತ್ರಗಳನ್ನು ಬಳಸಿ ಆ ಮೀನುಗಳನ್ನು ಹಿಡಿಯೋದಿಕ್ಕೆ ಶುರು ಮಾಡಿದ್ರು. ಅವರೇನು ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ನೀರಿತ್ತು, ಏನೋ ಒಂದು ಮಂಡಿ ಉದ್ದ ನೀರಿತ್ತು ಅಂದ್ಕೊಳ್ಳೋಣ, ಆದರೆ ಮೀನುಗಳು ಮಾತ್ರ ಅಸಂಖ್ಯಾತ, ಕೈ ಇಟ್ಟ ಜಾಗದಲ್ಲೆಲ್ಲ ಮೀನು ಸಿಗ್ತಾ ಇದ್ದಾವೆ. ಆ ಮೀನುಗಳನ್ನು ಹಿಡಿಯೋದು, ಒಂದು ದಾರದೊಳಗಡೆ ಪೋಣಿಸ್ಕೊಳ್ಳೋದು, ಮೀನುಗಳನ್ನು ಹಿಡಿಯೋದು ದಾರದೊಳಗಡೆ, ಅಂದರೆ ಒಂದು ದಬ್ಬಳ ತಗೊಂಡು ಮೀನೊಳಗೆ ಚುಚ್ಚಿ ಆ ದಾರಕ್ಕೆ ಪೋಣಿಸ್ಕೊಳ್ತು, ಅಂದರೆ ಮೀನುಗಳ ಹಾರ ಆಗಿಬಿಡ್ತು. ಈಗ ಮೀನುಗಳನ್ನು ಹಿಡಿತಾ ಇದ್ದಾರೆ. ಆ 2ನೇ ಮೀನು ಏನು ಮಾಡ್ತು, ಸ್ವಲ್ಪ ಬುದ್ಧಿ ಓಡಿಸ್ತು. ಯಾಕಂದರೆ ಅದರ ಬುದ್ಧಿ ಏನಂದರೆ ಸಮಸ್ಯೆ ಬಂದ ತಕ್ಷಣ ಪರಿಹಾರ ಹುಡುಕೋದು. ಈ ಮೀನುಗಾರರು ಒಂದೊಂದೇ ಮೀನು ಹಿಡಿತಾ ಇದ್ದಾರೆ, ಆ ದಾರಕ್ಕೆ ಪೋಣಿಸ್ತಾ ಇದ್ದಾರೆ. ಈ ಮೀನು ಏನು ಯೋಚನೆ ಮಾಡಿತು ಅಂದರೆ, ತಕ್ಷಣ ಈ ಮೀನು ಆ ದಾರವನ್ನು ಕಚ್ಕೊಂಡ್ಬಿಡ್ತು. ಅಂದರೆ ಆ ಮೀನುಗಾರರು ಮೀನುಗಳನ್ನು ಹಿಡಿಯೋದು, ದಾರಕ್ಕೆ ಪೋಣಿಸೋದು, ಆ ದಾರಕ್ಕೆ ಈ ಮೀನೇ ಹೋಗಿ ಕಚ್ಕೊಂಡ್ಬಿಡ್ತು. ಆ ಮೀನುಗಾರರು ಅಂದುಕೊಂಡ್ರು, ಓಹೋ ಅಲ್ಲಿ ಈ ಮೀನನ್ನು ದಾರಕ್ಕೆ ಪೋಣಿಸಿದ್ದೀವಿ ಅಂತ. ಹಾಗೆ ಆ ಎಲ್ಲ ಮೀನುಗಳನ್ನು ದಾರಕ್ಕೆ ಪೋಣಿಸಿ ಆ ಕಡೆ ಇನ್ನೊಂದು ಕೆರೆಗೆ ತಗೊಂಡು ಹೋದರು. ಯಾಕೆ, ಈಗ ಆದರೂ ಆಲ್ಮೋಸ್ಟ್ ಎಲ್ಲ ಸತ್ತುಬಿಟ್ಟಿದ್ದಾವೆ ಮೀನುಗಳು, ಮಣ್ಣಾಗ್ಬಿಟ್ಟಿತ್ತು. ಆ ಕೆರೆಗೆ ಹೋಗಿ ತೊಳೆಯೋದಿಕ್ಕೆ ಆ ನೀರಿಗೆ ಎಜ್ಜಿ ಎತ್ಕೊಳ್ಳೋ ಸಮಯದಲ್ಲಿ ಈ ದಾರಕ್ಕೆ ಕಚ್ಕೊಂಡಿತ್ತಲ್ಲ ಈ ಮೀನು, ಆ ನೀರಿಗೆ ಎಜ್ಜಿದಾಗ ಆ ದಾರವನ್ನು ಕೈಬಿಟ್ಟು ನೀರೊಳಗಡೆ ಸೇರಿಕೊಂಡು ಅದು ಹೆಂಗೋ ಬದುಕೊಂಡ್ಬಿಡ್ತು. ಈ 3ನೇ ಮೀನಿನ ಕಥೆ ಏನು, ಏನಿಲ್ಲ, ಆ ಮೀನನ್ನು ಯಥಾವತ್ ತಗೊಂಡು ಹೋಗಿ ಸಾಂಬಾರು ಮಾಡ್ಕೊಂಡು ತಿಂದ್ಕೊಂಡ್ರು. ನೋಡಿ, ಇದೊಂದು ಕತೆ ನಮ್ಮ ಬದುಕಿಗೆ ಬಹಳ ದೊಡ್ಡ ಪಾಠವನ್ನು ಹೇಳತಕ್ಕಂತಹ ಒಂದು ಕತೆ. ಈ 3 ಮೀನುಗಳ ಬುದ್ಧಿಯೂ ಕೂಡ ಒಂದೊಂದು ರೀತಿ. ಹಾಗಾದರೆ ನಾವು ಯಾವ ಮೀನಿನ ಥರ ಬದುಕಬೇಕು? ಮೊದಲೇ ಬರುವ ಕಷ್ಟಗಳಿಗೆ ಅಂದಾಜು ಮಾಡಿ ಅಥವಾ ಊಹೆ ಮಾಡಿ ಅಥವಾ ಅದಕ್ಕೆ ಮೊದಲೇ ತಯಾರಿರಬೇಕಾ? ಇಲ್ಲ ಸಮಸ್ಯೆ ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತ ಇರಬೇಕಾ? ಅಥವಾ ಹೆಂಗೋ ಆಗಲಿ ಅಂತ ಬದುಕಬೇಕಾ? ಈ ನಮ್ಮಲ್ಲೊಂದು ಗಾದೆ ಇದೆ, ಈ ಕೋಟೆ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಅಥವಾ ಊರನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಊರು ಬಾಗಿಲನ್ನು ಹಾಕೊಂಡ್ರು ಅನ್ನೋ ಒಂದು ಗಾದೆ. ಅದಕ್ಕೆ ದೊಡ್ಡವರು ತಿಳಿದವರು ಹೇಳ್ತಾರೆ, ಅಯ್ಯ ನೀನು ಆದಷ್ಟು ಈ ಮೊದಲ ಮೀನಿನಂತೆ ಬದುಕು. ಹೇಗೆ? ಕಳ್ಳರು ಬಂದು ಎಲ್ಲ ದೋಚಿಕೊಂಡು ಹೋಗುವ ಮುಂಚೆ ಕೋಟೆ ಬಾಗಿಲನ್ನು ಭದ್ರಪಡಿಸ್ಕೊ ಅಲ್ವಾ, ಆಗ್ಲಿಲ್ವಾ? ಅಥವಾ ಬಂದಾಗ ಆ ಕಳ್ಳರು ಅನ್ನೋ ಸಮಸ್ಯೆಗಳು ಬಂದಾಗ ಅದನ್ನು ಹಿಮ್ಮೆಟ್ಟಿಸೋದನ್ನಾದರೂ ಕಲಿ. ಇವೆರಡೂ ಓಕೆನೆ. ಒಂದು, ಮುಂಚಿತವಾಗಿಯೇ ನಾನು ಕೋಟೆ ಬಾಗಿಲನ್ನು ಭದ್ರ ಮಾಡಿಕೊಳ್ಳೋದು ಒಳ್ಳೆ ಬುದ್ಧಿನೇ, ಜೀವನದಲ್ಲಿ ಹಾಗೂ ಇರಬೇಕು. ಮೊದಲೇ ಅವಲೋಕನ ಮಾಡಬೇಕು, ಮೊದಲೇ ಅಂದಾಜಿಸಬೇಕು ಕೆಲವು ಸಮಸ್ಯೆಗಳನ್ನು. ಅದು ಆಗಲಿಲ್ವಾ, ಅಟ್ಲೀಸ್ಟ್ ಆ ಕಳ್ಳರು ಬಂದಾಗ ಅವ್ರನ್ನ ಹಿಮ್ಮೆಟ್ಟಿಸೋಕಾದರೂ ನಿಮಗೆ ಬರಬೇಕು, ಅಷ್ಟು ಶಕ್ತಿ ಇರಬೇಕು ನಿಮಗೆ. ಇದೆರಡೂ ಇಲ್ಲ ಅಂದರೆ ಜೀವನ ಕಷ್ಟ. 3ನೇ ಮೀನಿನ ಥರ ಬದುಕಬೇಡ್ರಪ್ಪ. ನೋಡಿ ಎಂಥ ಪಾಠ ಇದು. ಯಾಕಂದರೆ ನೋಡಿ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಅವಕಾಶ ಬಂದಿರುತ್ತೆ. ಯಾವುದ್ಯಾವುದೋ ಒಂದು ಸಮಯದಲ್ಲಿ ನಮ್ಮೆಲ್ಲರಿಗೂ ಒಂದೊಂದು ಅವಕಾಶ ಬಂದಿರುತ್ತೆ, ಅಥವಾ ಅವೇ ಬಂದಿರ್ತವೆ, ಇಲ್ಲ ನಾವೇ ಹುಡುಕಿ ಹೋಗಬೇಕಾಗಿರುತ್ತೆ. ಆದರೆ ನಾವು ಮುಂಚೆ ಅದಕ್ಕೆ ತಯಾರಾಗಿರಬೇಕು. ಒಬ್ಬ ವಿದ್ಯಾರ್ಥಿ ನಾನು ಎಕ್ಸಾಮ್ ಬಂದಾಗ ಮಾತ್ರ ಓದ್ತೀನಿ ಅನ್ನೋನು ಸುಮ್ಮನೆ ಅದೊಂದು ಎಕ್ಸಾಮ್ ಬರೆದು ಹೆಂಗೋ ಪಾಸೋ ಫೇಲೋ ಆಗಿ ನಾನು ಇನ್ನೇನೋ ಮಾಡಬೇಕು ಅಂದ್ಕೊಂಡಿರೋನು ಮಾತ್ರ ಎಕ್ಸಾಮ್ ಬರೋವರೆಗೂ ಓದಲ್ಲ ಅಂತ ಕೂತ್ಕೊಳ್ಳೋನು. ಆದರೆ ನಾನು ಈ ಎಜುಕೇಷನ್ನಲ್ಲಿ ಚೆನ್ನಾಗಿ ಓದಿ ಇನ್ನೇನೋ ತಗೊಂಡು ಗೌರ್ಮೆಂಟ್
ಸೀಟ್ ತಗೊಂಡು ಅಥವಾ ಇನ್ನೇನೋ ಮಾಡಬೇಕು ಅಂದ್ಕೊಂಡಿರೋನು ಮೊದಲನೇ ದಿನದಿಂದಲೇ ಓದೋಕೆ ಶುರು ಮಾಡಬೇಕು. ಜೀವನದಲ್ಲಿ ಪರೀಕ್ಷೆಗಳು ಬಂದಾಗ ನಿಮಗೆ ಹೆದರಿಕೆ ಯಾಕಾಗುತ್ತೆ, ಭಯ ಯಾಕಾಗುತ್ತೆ, ಆತಂಕ ಯಾಕಾಗುತ್ತೆ ಅಂದರೆ ನೀವು ಅದಕ್ಕೆ ತಯಾರಾಗಿಲ್ಲ. ಆ ಮೊದಲ ಮೀನು ಹೇಗೆ ಯೋಚನೆ ಮಾಡ್ತು, ಅಯ್ಯೋ ಏನೋ ಅಪಾಯ ಬರೋದಿದೆ, ನಾವು ಮೊದಲೇ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡೋಣ ಅಥವಾ ಈಗಲೇ ಪರಿಹಾರ ಹುಡುಕಿಬಿಡೋಣ, ಇಂಥದ್ದೇನೋ ಆಗೋದಿದೆ ಅಂತ ಅಂದಾಗ ಉಳಿದ 2 ಮೀನುಗಳು ಬಂದಾಗ ನೋಡಿಕೊಳ್ಳೋಣ ಅಂದು. ಆದರೆ ಅಂತಹ ಸಮಸ್ಯೆಗಳು ಬಂದಾಗ ಅವು ಅನುಭವಿಸಿದ ಕಷ್ಟಗಳಿದ್ದಾವಲ್ಲ, 1 2. ನಮ್ಮ ಜೀವನದಲ್ಲೂ ಅಷ್ಟೇ ಬದುಕಿನ ಕೆಲವು ನಿರ್ಧಾರಗಳು ಅಂತ ಬಂದಾಗ ಮುಂದಿನ 5 ವರ್ಷದ ಬಗ್ಗೆ ನಾವು ಆಲೋಚನೆ ಮಾಡಿರೋ ಖಂಡಿತ ತಪ್ಪಿಲ್ಲ. ನಾವು ಸಂಸಾರ ರೀ, ಇದು ಸಂಸಾರದಲ್ಲಿರೋರು. ಈಗ ಸನ್ಯಾಸಿಗಳಾದರೆ ಬಿಡ್ರಿ ಹೆಂಗೋ ಆಗುತ್ತೆ, ಗೆಡ್ಡೆ ಗೆಣಸು ತಿಂದ್ಕೊಂಡು ಯಾರೋ ಭಿಕ್ಷೆ ಹಾಕಿದ್ದನ್ನು ತಿಂದುಕೊಂಡು ಹೇಗೋ ಧ್ಯಾನ ಮಾಡ್ತಾ ಕೂತು ಬಿಡೋಣ ಅನ್ಬೋದು. ಸಂಸಾರಿಗಳಾಗಿ ನಾಳೆ ಮಕ್ಕಳು ಬದುಕೇನು, ಅವ್ರಿಗೆ ಶಿಕ್ಷಣ ಕೊಡಿಸೋದು ಅಥವಾ ಅವ್ರಿಗೊಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಅಥವಾ ನಮ್ಮ ಮನೆತನವನ್ನು ಉದ್ಧಾರ ಮಾಡುವ ನಿಟ್ಟಿನಲ್ಲಿ ಅಥವಾ ನಾಳೆ ಏನೋ ಆರೋಗ್ಯ ಕೆಡಬಹುದು, ನಾಳೆ ಇನ್ನೇನೋ ಮಗನ ಮದುವೆನೋ ಮಗಳು ಮದುವೆನೋ ಶಿಕ್ಷಣದ ವಿಚಾರನೋ, ನಾವೀಗ ಬಂದು ದುಡ್ದಿನೆಲ್ಲ ತಿಂದಿರೋದಾದ್ರೆ ನಾವು ಸನ್ಯಾಸಿಗಳಾಗ್ತೀವಿ, ಸಂಸಾರಿಗಳಾಗಲಿಕ್ಕಿಲ್ಲ. ನೋಡಿ, ಇದೊಂದು ದೊಡ್ಡ ಜೀವನ ಪಾಠ. ನಾಳೆಗೆ ಅಂತ ಸ್ವಲ್ಪ ಆಲೋಚನೆ ಮಾಡುವುದು, ನಾಳೆಯ ಬಗ್ಗೆ ಸ್ವಲ್ಪ ಅವಲೋಕನ ಮಾಡುವುದು ಅಥವಾ ಅಂದಾಜಿಸಿರುವುದು, ಇಂಥದ್ದೇನೋ ಆಗಬಹುದು. ಈಗ ಮನೆಯಲ್ಲಿ ಯಾರೋ ಹಿರಿಯರಿದ್ದಾರೆ, ಅವ್ರಿಗೆ ಯಾವಾಗ ಬೇಕಾದರೂ ಸಮಸ್ಯೆ ಆಗ್ಬೋದು, ಆರೋಗ್ಯ ಕೆಡಬಹುದು, ಆಸ್ಪತ್ರೆಗೆ ಸೇರಿಸ್ಬೇಕಾಗ್ಬೋದು, ICUಗೆ ಹೋಗ್ಬೋದು, ಏನೋ ಆಪರೇಷನ್ ಮಾಡಿಸ್ಬೇಕಾಗ್ಬೋದು ಅಥವಾ ಇನ್ನೇನೋ ಸಮಸ್ಯೆ ಬರ್ಬೋದು. ನಾನು ಮೊದಲೇ ತಯಾರಿರಬೇಕಪ್ಪ, ಒಂಚೂರು ದುಡ್ಡು ಇಟ್ಕೊಂಡಿರ್ಬೇಕಪ್ಪ, ಅಥವಾ ಇಲ್ಲಿ ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿಸಿರ್ಬೇಕಪ್ಪ. ಅಂದರೆ ನಮಗೊಂದು ಮುಂದಾಲೋಚನೆ ಬೇಕಲ್ವಾ. ಜೊತೆಗೊಬ್ಬ ವಿದ್ಯಾರ್ಥಿಯಾಗಿ ತಡೆಯಪ್ಪ, ಎಕ್ಸಾಮ್ ಬರ್ತಾ ಇದೆ, ನಾನು ಎಕ್ಸಾಮ್ ದಿನ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಥವಾ ಎಕ್ಸಾಮ್ ಹಿಂದಿನ ದಿನ ರಾತ್ರಲ್ಲಿ 12 ಗಂಟೆ ತನಕ ಓದೋದು, 3 ಗಂಟೆ ತನಕ ಓದೋದು, ನಿದ್ದೆ ಕೆಡಿಸ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು. ಆ ದಿನ ಯಾಕೆ ಒದ್ದಾಡಬೇಕಪ್ಪ, ನಾನು ಈಗಲಿಂದಲೇ ಸ್ವಲ್ಪ ಓದ್ಕೊಳ್ತಾ ಹೋಗಿ ಎಕ್ಸಾಮ್ ಅಂದಾಗ ಭಯ ಆಗಲ್ಲ. ಯಾಕೆ? ಅವನ ತಯಾರಿ 1 ವರ್ಷದಿಂದನೇ ಇದೆ ಎಂದಾಗ ಎಕ್ಸಾಮ್ ಅಂದಾಗ ಭಯ ಇಲ್ಲ. ಜೀವನವೂ ಹಾಗೆ, ಮೊದಲೇ ಒಂದಷ್ಟು ತಯಾರಿ ಮಾಡಿಕೊಳ್ಬೇಕು. ಯುದ್ಧದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಒಳ್ಳೆಯದಲ್ಲ. ಮೊದಲೇ ಶಸ್ತ್ರಾಭ್ಯಾಸ ಮಾಡಿಕೊಂಡಿರಬೇಕು. ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು. ಇದು ಬದುಕು, ಕುರುಕ್ಷೇತ್ರ. ಯಾವಾಗ ಯುದ್ಧ ಘೋಷಣೆ ಆಗುತ್ತೋ ಗೊತ್ತಿಲ್ಲ. ನಾವು ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಗದೆ, ರಥ, ಕುದುರೆ, ಆನೆ ಎಲ್ಲ ರೆಡಿ ಮಾಡ್ಕೊಂಡಿರಬೇಕು. ಯುದ್ಧ ಘೋಷಣೆ ಆಯಿತು, ಏನು ಮೊದಲೇ ಟೈಮ್ ಕೊಟ್ಬಿಟ್ಟು ಕಷ್ಟಗಳು ಬರಲ್ಲ. ಅವು ಬರ್ತವೆ, ಮಧ್ಯರಾತ್ರಿ ಬರ್ತಾವೋ, ಬೆಳಗಿನ ಜಾವ ಬರ್ತಾವೋ, ರಾತ್ರಿ ಬರ್ತಾವೋ ಗೊತ್ತಿಲ್ಲ. ನೋಡಿ, ಇದು ಬದುಕಿನ ಎಂಥ ದೊಡ್ಡ ಪಾಠ. ಹಾಗಾಗಿ ನಾವು ಆ ಮೊದಲ ಮೀನಿನಂತೆ ಯೋಚನೆ ಮಾಡುವುದು ಉತ್ತಮ. ಮೊದಲೇ ಒಂದಷ್ಟು ತಯಾರಿ ಮಾಡಿಕೊಂಡಿರ್ಬೇಕು ಜೀವನದಲ್ಲಿ. ಈಗ ನೀವು ನಿಮ್ಮ ಬದುಕನ್ನು ಈಗ ಹೋಲಿಕೆ ಮಾಡಿಕೊಳ್ಳಿ. ಏನು ನಡೀತಾ ಇದೆ ಬಿಡಪ್ಪ, ಹಂಗಿರೋಕ್ಕಾಗಲ್ಲ. ಒಂದು ವೇಳೆ ನೀವು ಒಬ್ಬರೇ ಇದ್ದೀರಿ, ನಿಮಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಜವಾಬ್ದಾರಿಗಳಿಲ್ಲ, ಎಂಥದ್ದಿಲ್ಲ ಅಂದಾಗ ಆಯಿತು, ನಿಮ್ಮ ಪಾಡಿಗೆ ನೀವಿರಿ. ಬಟ್ ಯಾರೋ ನಿಮ್ಮನ್ನು ನಂಬಿಕೊಂಡು ಬದುಕುತ್ತಾ ಇದ್ದಾರೆ. ತಂಗಿನೋ, ಅಕ್ಕನೋ, ಹೆಂಡತಿ, ಮಕ್ಕಳು ಅಥವಾ ತಂದೆ ತಾಯಿ ಯಾರೋ ನಿಮ್ಮನ್ನು ನಂಬಿಕೊಂಡು ಬದುಕುತ್ತಿದ್ದಾರೆ ಎಂದಾಗ ನಾವು ಅದಕ್ಕೆ ತಕ್ಕಂತೆ ಭವಿಷ್ಯದಲ್ಲಿ ಬರಬಹುದಾದ ಒಂದಷ್ಟು ಅವಘಡಗಳು, ಅಪಾಯಗಳು ಮೊದಲೇ ಊಹೆ ಮಾಡಿರಬೇಕು. ಈಗ ನಾವೆಲ್ಲೋ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ, ಯಾರೋ ಒಬ್ಬ ಬುಲೆಟ್ ಗಾಡಿ ತಗೊಂಡು ಎಲ್ಲೋ ದೇಶ ಸುತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಅಟ್ಲೀಸ್ಟ್ ಎಲ್ಲೋ ಪಂಚರ್ ಆಯ್ತಪ್ಪ, ಅದಕ್ಕೆ ನಾನೇನು ವ್ಯವಸ್ಥೆ ಮಾಡ್ಕೊಂಡಿರಬೇಕು, ಗಾಡಿ ಪಂಚರ್ ಆಯಿತು ಅಥವಾ ಏನೋ ಊಟ ಖಾಲಿ ಆಯಿತು ಅಥವಾ ಇನ್ನೇನೋ ಆರೋಗ್ಯ ಸಮಸ್ಯೆ ಆಯಿತು, ಅದಕ್ಕೆ ಪ್ರಥಮ ಚಿಕಿತ್ಸೆಗೆ ಬೇಕಾದಂತಹ ಫಸ್ಟ್ ಏಡ್ ಬಾಕ್ಸ್ ಆಗಿರ್ಬೋದು, ಒಂದಷ್ಟು ತಯಾರಿ ಇರಬೇಕಲ್ಲ. ಹಾಗೆಯೇ ಚಳಿಗಾಲಕ್ಕೆ ಒಂದು ಸ್ವೆಟ್ರು ಮೊದಲೇ ತಂದಿಟ್ಕೊಂಡಿರಬೇಕು. ಅಥವಾ ನನ್ನ ದೇಹ ತುಂಬ ಚಳಿಗಾಲಕ್ಕೆ ನರಳಬಾರ್ದು ಅಥವಾ ಸೆಕೆಗಾಲದಲ್ಲಿ ನರಳಬಾರ್ದು. ಅದಕ್ಕೆ ಆ ಋತುಗಳು ಬದಲಾದ ಹಾಗೆ ಅದಕ್ಕೆ ತಕ್ಕಂತೆ ನಾವು ತಯಾರಾಗಿರಬೇಕು. ಬದುಕು ಹಾಗೆ. ಸೊ ಇದು ಕಲಿಬೇಕಾದ ಪಾಠ. ನಮಗೆ ಇವೆಲ್ಲ ಚಿಕ್ಕ ವಿಚಾರ ಅಂತ ಅನಿಸ್ಬೋದು. ದಯವಿಟ್ಟು ಹೇಳ್ತೀನಿ, ನಿಮಗೆ ಈ ಇಡೀ ವಾರದಲ್ಲಿ ನಾನೇನೇನು ಮಾಡಬೇಕು ಅಥವಾ ಇಡೀ ವಾರದಲ್ಲಿ ನಾನೇನೇನು ಕಲಿಬೇಕು, ಇಡೀ ವಾರದಲ್ಲಿ ನಾನು ಯಾರ್ಯಾರ ಜೊತೆ ಮಾತಾಡಬೇಕು, ಎಲ್ಲೆಲ್ಲಿಗೆ ಹೋಗಬೇಕು, ನಿಮಗೆ ಮೊದಲೇ ಒಂದು ಶೆಡ್ಯೂಲ್ ಇರಬೇಕು. ಅಯ್ಯೋ ಬಿಡಿ ಸರ್, ಯಾರ ಜೀವನ ಯಾವಾಗ ನೀರ ಮೇಲಿನ ಗುಳ್ಳೆಯಂತೆ ಯಾವಾಗ ಯಾರು ಸಾಯ್ತಾರೋ ಯಾರಿಗೆ ಗೊತ್ತು, ಯಾಕೆ ಆ ಪ್ಲ್ಯಾನ್ಗಳು ಮಾಡಿಕೊಂಡು. ಇಲ್ಲ, ಜೀವನ ಅನಿಶ್ಚಿತವಾದದ್ದೇ ಹೌದು. ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ, ಹೌದು.
ಆದರೆ ಅದನ್ನೇ ಇಟ್ಟುಕೊಂಡು ನಾವು ಏನೂ ಯೋಜನೆಗಳನ್ನು ರೂಪಿಸದೇ ಇರಲಿಕ್ಕಾಗಲ್ಲ. ಈ ಬದುಕಿನ ವಿಶಿಷ್ಟತೆಯೇ ಹಾಗೆ. ಈ ಬ್ಯೂಟಿ ಆಫ್ ಲೈಫ್ ಅದ್ಭುತವಾದದ್ದು ಏನಂದರೆ, ನಾವು ನಾಳೆ ಇಲ್ದಂಗಿರ್ಬೋದು, ನಾಳೆ ನಮಗೇನೋ ಆಗ್ಬೋದು, ನಾಳೆ ಅಥವಾ ಇನ್ನೇನೋ ಸಮಸ್ಯೆಗಳಾಗ್ಬೋದು, ಗೊತ್ತಿಲ್ಲ. ಆದರೂ ನಾವೊಂದು ಪ್ಲ್ಯಾನ್ ಮಾಡ್ತೀವಿ. ಇಲ್ಲ, ಮುಂದಿನ 5 ವರ್ಷಕ್ಕೆ ಹಿಂಗಿರ್ತೀನಿ, ಮುಂದಿನ 2 ವರ್ಷದಲ್ಲಿ ಹಿಂಗಿರ್ತೀನಿ, ಅಥವಾ ಮುಂದಿನ ತಿಂಗಳಲ್ಲಿ ನಾನು ಇದನ್ನು ಮಾಡ್ತೀನಿ. ರಾತ್ರಿ ಮಲಗಬೇಕಾದ್ರೆ ಅಲಾರಮ್ ಇಟ್ಕೊಳ್ಳೋದು ಅದೇನು ನಂಬಿಕೆ ಅಲ್ವೇ? ಇಲ್ಲ, ನಾವು ಎದ್ದು ಹೇಳ್ತೀವಿ, ನಾವು ಬದುಕಿರ್ತೀವಿ ಅಂತ ಅಲ್ವೇ? ಅಯ್ಯೋ ಬಿಡಪ್ಪ, ಯಾರ ಜೀವನ ಯಾವಾಗ ಹೆಂಗೋ ಅಂದ್ಕೊಂಡು ನಾವು ಭರವಸೆ ಕಳ್ಕೊಳ್ತೀವ? ಇಲ್ಲ, ಬೆಳಿಗ್ಗೆ ಅಲ್ಲಿಗೆ ಹೋಗಬೇಕು, ಬೆಳಿಗ್ಗೆ ಇಲ್ಲಿಗೆ ಹೋಗಬೇಕು, ಅಲಾರಮ್ ಇಡ್ತೀವಿ, ಅಥವಾ ಇನ್ಯಾರನ್ನೂ ಭೇಟಿ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಅಥವಾ ಇನ್ಯಾರಿಗೂ ಟೈಮ್ ಕೇಳಿರ್ತೀವಿ. ಎಷ್ಟು ಭರವಸೆಯ ಜೀವನ ಇದು. ಹಾಗೇ ಕಷ್ಟಗಳು ಬಂದಾಗ ಇದೇನು ಶಾಶ್ವತ ಅಲ್ಲಪ್ಪ, ನಾಳೆ ಏನೋ ಒಳ್ಳೇದು ಬರುತ್ತೆ, ನಾಳೆ ಏನೋ ಒಳ್ಳೇದಾಗುತ್ತೆ, ಈ ನಂಬಿಕೆಯಲ್ಲಿ ಬದುಕುವುದು ಜೀವನ. ಅದಕ್ಕೆ ನಂಬಿಕೆಯೇ ಜೀವನ, ಅಪನಂಬಿಕೆಯೇ ಮರಣ. ನಾವು ಬದುಕಿನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರೆ ಅದು ಸಾವೇ ಅಲ್ವಾ? ಹಾಗಾಗಿ ನಂಬಿಕೆ ಇಟ್ಕೊಳ್ಳಿ. ಕೆಲವೊಂದನ್ನು ಮುಂಚೆ ರೆಡಿಯಾಗಿ, ಅದು ಆರೋಗ್ಯದ ವಿಚಾರ, ಬೇರೆ 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 ವಿಚಾರಗಳು ಬಂದಾಗ ಎಲ್ಲೋ ಇವಾಗ ನಾವು ತಿಂದು ಉಂಡು ಖರ್ಚು ಮಾಡಿ ಮಜಾ ಮಾಡಿ, ಈಗ ನೋಡಿ, ಯಾಕೆ ಹಿರಿಯರು ಸ್ವಲ್ಪ ಆಪತ್ಕಾಲದ ಧನ ಅಂತ ಕೂಡಿಟ್ರಪ್ಪ ಅಂತ ಹೇಳಿದ್ರು? ಗೊತ್ತಿಲ್ಲ, ಆರೋಗ್ಯ ವಿಚಾರ ಅಂತ ಬಂದಾಗ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಷ್ಟು ತಯಾರಿ ಮಾಡ್ಕೊಂಡಿರಬೇಕು. ಆಪತ್ಕಾಲದ ಧನ, ಶ್ರೀಮಂತನಿಗೆ ಅವನದೇ ಆದ ದೊಡ್ಡ ರೋಗಗಳು, ಬಡವನಿಗೆ ಅವನದೇ ಆದ ಚಿಕ್ಕ ರೋಗಗಳು. ಬಡವನ ರೀತಿಯಲ್ಲಿ ಬಡವನಿಗೆ, ಶ್ರೀಮಂತನ ರೀತಿಯಲ್ಲಿ ಶ್ರೀಮಂತನಿಗೆ. ಅವರವ್ರ ಕಷ್ಟಗಳು ಅವರವ್ರಿಗೆ ಇದ್ದಿದ್ದೆ. ಶ್ರೀಮಂತ ಅಂತ ಏನು ಕಷ್ಟಗಳಿಲ್ಲ ಅಂತ ಇಲ್ಲ, ಅಥವಾ ಬಡವ ಅನ್ನೋ ಕಾರಣಕ್ಕೆ ಅವನಿಗೆ ಕಷ್ಟಗಳಿಲ್ಲ ಅಂತ ಇಲ್ಲ. ಎಲ್ರಿಗೂ ಅವರವ್ರದ್ದೇ ಕಷ್ಟಗಳಿದ್ದಾವೆ. ಒಂಚೂರು ಮುಂಚಿತವಾಗಿ ತಯಾರಿರಬೇಕು. ಹಾಗಾಗಿ ಇದು ಬದುಕಿನ ಬಹಳ ದೊಡ್ಡ ಪಾಠ. ನೀವು ಇದನ್ನು ಯೋಚನೆ ಮಾಡಬೇಕು. ನಮ್ಮ ಬದುಕಲ್ಲಿ ನಾವು ನಿಜವಾಗ್ಲೂ ತಯಾರಾಗಿದ್ದೀವ? ನೀವು ಹಿತಮಿತವಾಗಿ ಬದುಕನ್ನು ಬದುಕಬೇಕು, ಸರಳವಾಗಿ ಬದುಕಬೇಕು. ಏನು ಸರ್, ಇರೋದೊಂದು ಜೀವನ, ತಿಂದು ಉಂಡು ಬದುಕಬೇಕು, ಮೋಜು ಮಸ್ತಿ ಮಾಡಬೇಕು. ಯಾರು ಹೇಳಿದ್ದು? ಇರೋದೊಂದು ಜೀವನ ಅಂದುಕೊಂಡು ಈ ದೇಹಕ್ಕೆ ನೀವು ಬೇಡದೇ ಇರೋ ಆಹಾರವನ್ನು ತಿಂದುಕೊಂಡು ಮೋಜು ಮಸ್ತಿ ನೀವೆಷ್ಟು ಮೋಜು ಮಸ್ತಿ ಮಾಡ್ತೀರಾ, ನೀವೆಷ್ಟು ಇದಕ್ಕೆ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ನಶೆಗಳನ್ನು ಈ ದೇಹಕ್ಕೆ, ಇಂದ್ರಿಯಗಳನ್ನು ಎಷ್ಟು ತೃಪ್ತಿ ಮಾಡ್ತಾ ಹೋಗ್ತೀರೋ ನಿಮ್ಮ ಆಯಸ್ಸು ಅಷ್ಟು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಮಗೆ ಎಷ್ಟು ಊಟ ಮಾಡಬೇಕು, ಎಷ್ಟು ಮನೆಯವರನ್ನು ಸಂತೋಷವಾಗಿಡಬೇಕು, ಆಯಿತು, ಸೇವಿಂಗ್ಸ್ ಮಾಡೋಣ. ನಾಳೆ ಏನೋ ಒಳ್ಳೇದಾಗ್ಬೋದು, ನಾಳೆ ಏನೋ ಒಳ್ಳೆ ಕೆಲಸಗಳಿಗೆ ಅದು ಬಳಕೆ ಆಗ್ಬೋದು. ಹಾಗಂತ ಎಂಜಾಯ್ ಮಾಡಬೇಡ್ದ, ಮಾಡಿ, ಮಾತಾಡಿ, ಖುಷಿಪಡಿ, ಡ್ಯಾನ್ಸ್ ಆಡಿ, ಹಾಡಾಡಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ. ಆದರೆ ನಾವು ತಿನ್ನುವ ಊಟ ವಿಷ ಆಗಬಾರ್ದು, ಅಥವಾ ದೇಹಕ್ಕೆ ಹಾನಿಯಾಗುವ ಯಾವ ಪದಾರ್ಥಗಳನ್ನು ನಾವು ಸೇವಿಸಬಾರದು. ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಬೇಕು. ಹಾಗಾಗಿ ಮುಂಚಿತವಾಗಿ ಕೆಲವು ಅಪಾಯಗಳನ್ನು ನಿರೀಕ್ಷೆ ಮಾಡಿ ಅದಕ್ಕೆ ತಯಾರಿ ಮಾಡಿಕೊಳ್ಳುವುದು ಬಹಳ ಮುಖ್ಯ.